ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಪುರೋಹಿತ್ರೆ, ಈ ಸಲ ಎಲ್ಲ ಸರಿಯಾಗಬೇಕು ಅಂದ್ರೆ ಅಲ್ವಾ? ಯಾವುದು ಬಿಡಬೇಡಿ. ಸರಿನಮ್ಮ. ನೀವಿಬ್ರು ಸೇರಿ ಅರಿಶಿನದಲ್ಲಿ ಗೌರಿ ಮಾತೆನ ಮಾಡಿದ್ರೆ ಪೂಜೆ ಶುರು ಮಾಡ್ತೀನಿ. ತಗೊಳ್ಳಿ, ಈ ಅರಿಶಿನದಲ್ಲಿ ಮಾಡಿ. ತಗೊಳ್ಳಿ, ನೀವಿಬ್ರು ಕಂಕಣನ ಕಟ್ಕೊಳ್ಳಿ. ಓಂ ಅಯಂ ಮುಹೂರ್ತ ಸುಮುಹೂರ್ತೋಸ್ತು. ಸುಮುಹೂರ್ತಕಾಲೇ ಸೂರ್ಯಾದೀನಾಂ ನವಾನಾಂ ಗ್ರಹಾಣಾಂ ಅತ್ಯಂತ ಆನುಕೂಲ್ಯತಾ ಫಲಸಿದ್ಧಿರಸ್ತು. ಶ್ರೀಮನ್ಮಹಾಗಣಾಧಿಪತೇ ನಮಃ. ಮಹಾಲಕ್ಷ್ಮೀರ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಮಾವಹ. ತಾಂ ಆವಹ ಜಾತವೇದೋ ಲಕ್ಷ್ಮೀಮನುಪಗಾಮಿನೀಂ. ಯಸ್ಯಾಂ ಹಿರಣ್ಯಂ ವಿಂದೇಯಂ ಗಾಮಶ್ಯಂ ಪುರುಷಾನಹಂ. ಅಶ್ವಪೂರ್ವಾಂ ರಥಮಧ್ಯಾಂ ಹಸ್ತಿನಾದ ಪ್ರಬೋಧಿನೀಂ. ಶ್ರೀಂ ದೇವೀಂ ಉಪಫ್ವಯೇ ಶ್ರೀರ್ಮಾದೇವಿ ಜಷತಾಂ. ಕಾಂಸೋಸ್ಮಿತಾಂ ಹಿರಣ್ಯಪ್ರಾಕಾರಾಮಾರ್ಧ್ರಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ. ಶ್ರೀಮನ್ಮಹಾಗಣಾಧಿಪತೇ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಮಂಗಳಗೌರಿ ದೇವತಾಭ್ಯೋ ನಮಃ. ಪದ್ಮೇ ಸ್ಥಿರಾಂ ಪದ್ಮವರ್ಣಾಂ ತಾಮಿಹೋಪಫ್ವಯೇ ಶ್ರೀಂ ಅಯಂ ಮುಹೂರ್ತ ಸುಮುಹೂರ್ತಾಸ್ತು. ನೋಡಪ್ಪ, ಗೌರಿ ಪೂಜೆ ಆಗೋಯ್ತು. ಈ ಅರಿಶಿನ ಕೊಂಬನ್ನ ಇವರ ಕತ್ತಿಗೆ ಕಟ್ಟಿ ತಾಳಿಗೆ ಕಪ್ಪು ಮಣಿಗಳನ್ನ ಹಾಕ್ಬೇಕು. ತಗೊಳಪ್ಪ. ಕಟ್ಟಪ್ಪ. ಓಂ ಅಯಂ ಮುಹೂರ್ತ ಸುಮುಹೂರ್ತಾಸ್ತು. ಓಂ ಧ್ರುವಂ ತೇ ರಾಜಾ ವರುಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂ ತ ಇಂದ್ರಶ್ಚಾಗ್ನಿಶ್ಚರಾಶ್ರಂ ಧಾರಯತಾಂ ಧ್ರುವಂ. ಶತಮಾನಂ ಭವತಿ ಶತಾಯುಃ ಪುರುಷಸ್ಯ ತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ಓಂ ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೂಮಿಂ ವಿಸುತಾ ವೃತ್ವಾ ಅಚ್ಯದಶ್ಚದಶಾಂಗುರಂ. ಪುರುಷ ಯೇ ವೇದಗಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಕುತ ಅಮೃತತ್ವಸ್ಯ ಸಾರಹಿ ಯದನ್ನೇನಾತಿರೋಹತಿ. ಏತಾವಾನಸ್ಯ ಮಹಿಮಾತೋ ಜ್ಯಾಯಾಕ್ಷ ಪುರುಷ ಪಾದೋಸ್ಯ ವಿಶ್ವಭೂತಾನಿ. ತ್ರಿಪಾದಸ್ಯಾಮೃತಂ ದಿವಿ ತ್ರಿಪಾದೂರ್ಧ್ವೋ ಉದಯಿತ್ ಪುರುಷಃ ಪಾದೋಸ್ಯೇಹ ಭವಾತ್ ಪುನಃ. ಅಮ್ಮ, ಇದಕ್ಕೆ ಕಪ್ಪು ಮಣಿ ಹಾಕೊಂಡು ತಗೊಂಡ್ ಬನ್ನಿ. ಸರಿ, ಬನ್ರಮ್ಮ. ತಗೊಳ್ಳಿ ಪುರೋಹಿತ್ರೆ.
ನನಗೂ ನನ್ನ ಮಗುಗೂ ನ್ಯಾಯ ಯಾವುದೇ ಕಾರಣಕ್ಕೂ ಸಿಗಲ್ಲ. ಅದಕ್ಕೆ ತಪ್ಪು ಮಾಡಿರೋ ಕಲ್ಯಾಣಿಗೆ ಶಿಕ್ಷೆ ಆಗ್ಲೇಬೇಕು. ಓಂ ಐಂ ಮುಹೂರ್ತಸ್ಮುಹೂರ್ತೋऽस्तु ಸುಮುಹೂರ್ತಕಾಲೇ ಸೂರ್ಯಾದೀನಾಂ ನವಾನಾಂ ಗ್ರಹಾಣಾಂ ಅತ್ಯಂತಾನುಕೂಲತಾ ಫಲಸಿದ್ಧಿರಸ್ತು. ಓಂ ಧ್ರುವಂ ತೇ ರಾಜಾ ವರುಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂ ತೇ ಇಂದ್ರಶ್ಚ ಅಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ ಐಂ ಮುಹೂರ್ತಸ್ಯ ಮುಹೂರ್ತೋऽस्तु. ಶತಮಾನಂ ಭವತಿ ಶತಾಯುಃ ಪುರುಷಸ್ಯ ತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ಪುರೋಹಿತ್ರೆ ಮುಗಿತಾ? ಊಟ ಮಾಡಿ ನೀರ್ ಕುಡಿಯಲ್ವಾ ಅಮ್ಮ? ಅಂದ್ರೆ ಇನ್ನೂ ಇದ್ಯಾ? ಅವಸರ ಮಾಡ್ಬೇಡಿ ಅಮ್ಮ, ಮಡಿಲು ತುಂಬಬೇಕು. ಅದು ಮದ್ವೆಲ್ ತಾನೆ? ಅಲ್ಲಿ ಮಾಡ್ಲಿಲ್ಲ ಅಂತಾನೆ ಅಲ್ವೇನಮ್ಮ ಈ ಶಾಸ್ತ್ರ ಎಲ್ಲ? ಮತ್ತೆ ಅರ್ಧದಲ್ಲೇ ನಿಲ್ಸಿದ್ರೆ ಹೇಗೆ? ಆಯ್ತಾಯ್ತು, ಏನನ್ನು ಬಿಡ್ಬೇಡಿ, ಎಲ್ಲ ಮಾಡಿ ಮುಗಿಸಿ. ಬನ್ರಮ್ಮ, ಎಲ್ರು ಆಶೀರ್ವಾದ ಮಾಡಿ ಮಡ್ಲು ತುಂಬಿಸ್ರಮ್ಮ. ಕಲ್ಯಾಣಿ, ಈ ಮಡಲಕ್ಕಿನ ನಿಮ್ ಮನೆಗ್ ತಗೊಂಡು ಹೋಗಿ ಪ್ರಸಾದ ಮಾಡಿ ಪೂಜೆಗಿಟ್ಟು ನಿಮ್ ಮನೆಯವರೆಲ್ಲ ತಿನ್ನಿ. ಸರಿ ಪುರೋಹಿತ್ರೆ. ಅಮ್ಮ ಶಿವಪಾರ್ವತಿಯವರೇ, ಇಲ್ಲಿಗೆ ಈ ಶಾಸ್ತ್ರ ಮುಗೀತು. ದಂಪತಿಗಳಿಬ್ರು ದೊಡ್ಡವರ ಆಶೀರ್ವಾದ ತಗೊಳ್ಳಿ. ಅಮ್ಮನವರಿಗೆ ನಮಸ್ಕಾರ ಮಾಡ್ಕೊಳ್ಳಿ. ತಗೊಳ್ಳಿ ಅಮ್ಮ. ನೂರ್ ಕಾಲ ಮಕ್ಕಳು ಮೊಮ್ಮಕ್ಕಳ ಜೊತೆ ಚೆನ್ನಾಗಿರಿ. ಪೂಜೆ ಮಾಡಿಸಿದ್ದು ನನಗ್ ಕೆಟ್ಟದಾಗತ್ತೆ ಅಂತ, ಅವರಿಬ್ರು ಸಂತೋಷವಾಗಿರ್ಲಿ ಅಂತಲ್ಲ. ದೀರ್ಘ ಸುಮಂಗಲಿಯಾಗಿರು. ನಿನ್ ಜೀವನದಲ್ಲಿ ಯಾವಾಗ್ಲೂ ಸಂತೋಷ ತುಂಬಿರ್ಲಿ. ನಿಜ ಅಂತೆ. ಹಲೋ ಹಲೋ, ಕಲ್ಯಾಣಿ ಅವರು ಇದಾರ ಆಂಟಿ? ಕಲ್ಯಾಣಿ, ಫೋನ್ ನಿನಗೆ. ಹಲೋ. ಹಾಯ್ ಕಲ್ಯಾಣಿ. ನೀನಾ? ಚೆನ್ನಾಗಿದ್ಯಾ? ನಾನಂತೂ ಇಲ್ಲಿ ಸ್ವಲ್ಪನೂ ಚೆನ್ನಾಗಿಲ್ಲ. ಆಫೀಸರ್. ಎಸ್ ಶೌರ್ಯ, ಐ ಫೌಂಡ್ ದಿಸ್. ಥ್ಯಾಂಕ್ಸ್ ಕಲ್ಯಾಣಿ. ನಾನು ಸಂತೋಷವಾಗಿದ್ದೀನಿ ಅಂದ್ರೆ ಅದು ಕಾರಣ ನೀನೇ ಕಲ್ಯಾಣಿ.
ಕಿರ್ಚ್ಬೇಡಿ ಶಿವಪಾರ್ವತಿ ಅವರೇ. ಏನ್ ಮಾಡಿದ್ಲು ಅಂತ ನನ್ನ ಮೊಮ್ಮಗಳ ಮೇಲೆ ಕೈ ಮಾಡ್ತಿದ್ಯಾ? ಕೈ ಮಾಡೋದು ಅಷ್ಟೇ ಅಲ್ಲ, ಏನ್ ಮಾಡಿದ್ರು ಪಾಪ ಬರಲ್ಲ. ಅಂಥ ಪಾಪನ ನನ್ನ ಮಗಳು ಏನ್ ಮಾಡಿದ್ಲು ಶೌರ್ಯ? ಪಾಪ ಮಾಡ್ತಿರೋದು ನಿಮ್ಮ ಮಗಳೇ. ಇವಳೇ ತಪ್ಪು ಮಾಡಿದ್ದು ಅನುಪಮ ಅವರೇ. ನನಗೂ ಇವಳು ಯಾವ ತಪ್ಪು ಮಾಡಲ್ವೇನೋ ಅಂತ ಎಲ್ಲೋ ಒಂದ್ ಕಡೆ ಚಿಕ್ಕ ಡೌಟ್ ಇತ್ತು. ಆದ್ರೆ ನನ್ನ ಅನುಮಾನ ತಪ್ಪು ಅಂತ ಪ್ರೂವ್ ಆಯ್ತು. ನಾನು ಮಾಡಿದ್ದು ಆರೋಪ ಅಲ್ಲ, ನಿಜ ಅನ್ನೋದು ಈಗ ಪ್ರೂವ್ ಆಯ್ತು. ಏನ್ ಪ್ರೂವ್ ಆಯ್ತು? ಇನ್ನು ಏನು ಗೊತ್ತಿಲ್ದಿರೋಳ ಹಾಗಾಡ್ಬೇಡ. ನಿನಗೆ ಫೋನ್ ಮಾಡಿದ್ದು ಸಿದ್ದು 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 ಸಿದ್ದು. ಆಫೀಸರ್, ನೀವ್ ತಪ್ಪು ತಿಳ್ಕೊತಿದ್ದೀರಾ. ಏಯ್ ಮುಚ್ಚು ಬಾಯ್. ನನ್ನ ಕಿವಿಯಾರೆ ನಾನೇ ಕೇಳಿಸ್ಕೊಂಡೆ. ಅವನಿಗೆ ನೀನ್ ಮಾಡಿರೋ ಸಹಾಯಕ್ಕೆ, ಮಾಡ್ತಿರೋ ಸಹಾಯಕ್ಕೆ ಕೃತಜ್ಞತೆ ಹೇಳ್ತಿದ್ದ. ಇಲ್ಲ ಆಫೀಸರ್, ಸಿದ್ದು ನಾನು ಮಾತಾಡೇ ಇಲ್ಲ. ಸುಳ್ಳು. ಬಾಯಿ ಬಿಟ್ರೆ ಬರೀ ಸುಳ್ಳು. ಪಕ್ಕದಲ್ಲೇ ಇದ್ದು ಎದೆಗೆ ಚೂರಿ ಹಾಕುವಂತವಳು ನೀನು. ನಿನಗೇನು ಗೊತ್ತಿಲ್ಲ ಅಂದ್ರೆ ಗೊತ್ತಾದ್ಮೇಲೂ ಎಲ್ಲ ನಂಬಿಡ್ತೀನ. ನಮ್ಮ ಕಡೆಯವ್ರಿಗೆ ಸಿಗದೆ ಇರೋ ಹಾಗೆ ಅವರನ್ನ ಸೇವ್ ಮಾಡ್ತಾ ಇರೋದು ನೀನೇ. ಎಲ್ಲದಕ್ಕೂ ನೀನೇ ಕಾರಣ. ಅಲ್ಲ, ನಾನು ಅವರಿಬ್ರನ್ನು ಹಿಡಿಯೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಆದ್ರೆ ತಪ್ಪಿಸ್ಕೊಳಕ್ಕಲ್ಲ. ನೀನ್ ಅವ್ರನ್ನ ಹಿಡಿಯೋಕ್ ಟ್ರೈ ಮಾಡ್ತಾ ಇದ್ರೆ ಅವನು ಫೋನ್ ಮಾಡಿ ನೀನು ದೇವತೆ ಇದ್ದ ಹಾಗೆ ನಿನ್ನ ಋಣ ತೀರ್ಸೋಕಾಗಲ್ಲ ಅಂತ ಯಾಕೆ ಹೇಳ್ತಾನೆ? ನಾನ್ ಕೇಳಿಸ್ಕೊಂಡ ಆಫೀಸರ್. ನಾನ್ ನಿಜಾನೇ ಹೇಳ್ತಾ ಇದ್ದೀನಿ. ನಾನ್ ಸುಳ್ಳು ಹೇಳಲ್ಲ. ನನಗೆ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ. ನಾನ್ ನಂಬಲ್ಲ. ಶೌರ್ಯ, ಸಿದ್ದು ಬೇಕು ಅಂತಾನೆ ಕಲ್ಯಾಣಿ ಮೇಲೆ ಆಪಾದನೆ ಬರೋ ಹಾಗೆ ಮಾಡ್ತಿದ್ದಾನೆ. ವಾಸ್ತವನ ತಿಳ್ಕೊಳಕ್ಕೆ ಪ್ರಯತ್ನ ಮಾಡು. ಮನ್ಸಿಗೆ ಬಂದ ಹಾಗೆ ಕಲ್ಪನೆ ಮಾಡ್ಕೋಬೇಡ. ಹೌದು ಶೌರ್ಯ, ಕಲ್ಯಾಣಿಗೆ ಏನು ಗೊತ್ತಿಲ್ಲ. ಅವಳದ ನಿಷ್ಕಲ್ಮಶವಾದ ಮನಸ್ಸು ಅರ್ಥ ಮಾಡ್ಕೋ. ಅಂದ್ರೆ ನಾನೇ ಅಪಾರ್ಥ ಮಾಡ್ಕೋತಾ ಇದ್ದೀನಿ ಅನುಪಮ ಅವರೇ. ಹೀಗ್ ವಿಚಿತ್ರವಾಗಿ ಆಡ್ತಿದ್ರೆ ಇನ್ನೇಗ್ ಮಾತಾಡ್ತಾರೆ ಶೌರ್ಯ? ಅಷ್ಟಕ್ಕೂ ನಿಮ್ಮನ್ನ ಯಾರು ಮಾತಾಡೋ ಅಂದಿದ್ದು? ನನ್ನನ್ನು ಕೇಳೋದಕ್ಕೆ ನೀವ್ಯಾರು? ಇದೇನ್ ಶೌರ್ಯ, ನಿಮ್ ಮಾವನ ಹತ್ರ ಹೀಗ ಮಾತಾಡೋದು? ಈ ಮನೆ ಜೊತೆನೆ ಸಂಬಂಧ ಇಲ್ಲ ಅಂದ್ಮೇಲೆ ಇನ್ನು ವರ್ಷ ಏನ್ ಬಂತು? ದೂರ ಮಾಡ್ಕೋಬೇಕು ಅಂದ ತಕ್ಷಣ ಬಂಧುಗಳೆಲ್ಲ ದೂರ ಆಗಲ್ಲ ಶೌರ್ಯ. ನಿಜ ಏನು ಅಂತ ಗೊತ್ತಾಗೋವರೆಗೂ ಇವಳ ಮೇಲೆ ನಂಬಿಕೆ ಇಡು ಶೌರ್ಯ. ಹೋಗಿರೋ ನಂಬಿಕೆ ಏನ್ ಮಾಡಿದ್ರು ಬರೋದಿಲ್ಲ. ಶೌರ್ಯ, ಹಾಗ್ ಮಾತಾಡ್ಬೇಡ. ಒಳ್ಳೇದು ಕೆಟ್ಟದ್ದು ಗೊತ್ತಿಲ್ದಿರೋ ಹುಡುಗಿ ಆರೋಪ ಮಾಡಿದ್ರೆ ತಡ್ಕೊಳ್ಳೋದಿಲ್ಲ. ನಿಲ್ಸಮ್ಮ, ಆಗಿಂದ ನಾನು ನೋಡ್ತಾನೆ ಇದ್ದೀನಿ. ನನ್ನ ಮಗ ಸಿದ್ದು ಮಾತಾಡ್ದ ಅಂತ ಹೇಳ್ತಾನೆ ಇದ್ರು. ನಿಮ್ಮ ಕಾಗೆ ಬಂಗಾರದ ಪರನೇ ವಹಿಸ್ಕೊಂಡ್ ಮಾತಾಡ್ತಾ ಇದೀರಲ್ಲ. ಸುಮ್ನಿರು ದಮಯಂತಿ. ಸುಮ್ನೆ ಇರ್ರಿ. ತಾಳ್ಮೆಗೂ ಒಂದು ಮಿತಿ ಇರತ್ತೆ. ಅವ್ರ ಮೊಮ್ಮಗಳನ್ನ 4 ಬಾರ್ಸಿ ಕೇಳೋದನ್ನ ಬಿಟ್ಟು ನನ್ನ ಮಗನಿಗೆ ಬೈತಾ ಇದ್ರೆ ಅದನ್ನ ನೋಡ್ಕೊಂಡು ಸುಮ್ನೆ ಇಲ್ಲ. ಅತ್ತಿಗೆ, ಚೆನ್ನಾಗ್ ಪೂಜೆ ನಡೀತು. ಜಗಳ ಮಾಡ್ಬೇಡಿ ಅಂತಾನೆ ಅಲ್ವಾ ಹೇಳ್ತಿರೋದು? ನಾನು ಕೇಳ್ತಾ ಇರೋ ನ್ಯಾಯ ನಿನ್ಗೆ ಜಗಳದ ತರ ಕಾಣ್ತಾ ಇದ್ಯಾ ಪಲ್ಲವಿ? ನಾನೊಬ್ಳೇನಾ ಇಲ್ಲಿ ಮಾತಾಡ್ತಾ ಇರೋದು? ಕಲ್ಯಾಣಿ ಮಾತಾಡ್ತಿಲ್ವಾ, ಅನುಪಮ ಮಾತಾಡ್ತಿಲ್ವಾ? ಅವರಿಬ್ಬರಿಗೂ ಪ್ರತಿಯೊಂದು ಗೊತ್ತು. ಅದಕ್ಕೆ ಅನುಪಮ ಫೋನಲ್ಲಿ ಮಾತಾಡಿ ಕಲ್ಯಾಣಿ ಕೊಟ್ಟಿದ್ದು. ಆ ಕಾಲು ಸಿದ್ದುದಂತ ನನಗೆ ಗೊತ್ತಿಲ್ಲ ದಮಯಂತಿ. ಯಾರೋ ಫ್ರೆಂಡ್ ಇರ್ಬೇಕು ಅಂತ ಕಲ್ಯಾಣಿ ಕೊಟ್ಟೆ. ಅಬ್ಬಬ್ಬಬ್ಬಬ್ಬಬ್ಬ, ಏನ್ ಆಕ್ಟಿಂಗ್ ಮಾಡ್ತಿದ್ಯಮ್ಮ?
ತಾಯಿಗ್ ತಕ್ಕನಾಗಿರೋ ಮಗಳು, ಮಗಳಿಗೆ ತಕ್ಕನಾಗಿರೋ ಅಮ್ಮ. ಒಬ್ರಿಗಿಂತ ಒಬ್ರು ದೊಡ್ಡ ನಟರು. ಇಲ್ಲಿ ಯಾವ ಅವಾರ್ಡು ಕೊಡಲ್ಲ. ಅತ್ತೆ, ನೀವ್ ಎಷ್ಟೇ ಹೇಳಿದ್ರು ನಾನು ಹೇಳೋದು ಒಂದೇ. ನಾನೇನು ಮಾಡ್ಲಿಲ್ಲ, ನನ್ಗೇನು ಗೊತ್ತಿಲ್ಲ. ಗೊತ್ತಿದೆ ಬಿಡು, ನೀನ್ ಯಾಕೆ ಒಪ್ಕೋತ್ಯಾ? ಶೌರ್ಯ, ನಿದ್ದೆ ಮಾಡೋರ್ನ ಎಬ್ಬಿಸ್ಬೋದು, ನಿದ್ದೆ ಮಾಡೋ ತರ ನಾಟಕ ಮಾಡೋರ್ನ ಎಬ್ಸೋಕಾಗತ್ತಾ? ಆದ್ರೆ ಅರ್ಥ ಮಾಡ್ಕೋಬಹುದಲ್ವಾ? ಇವಳಿಗೇನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾಳೆ ತಾನೆ. ನಿಮ್ಮ ಮಗಳಿಗೆ ಎಷ್ಟು ಗೊತ್ತೋ ನಿಮಗೆ ಎಷ್ಟು ಗೊತ್ತಿದೆಯೋ ಅಂತ ನನಗೆಲ್ಲ ಅರ್ಥ ಆಗ್ತಾ ಇದೆ. ಬಿಡಲ್ಲ, ನನ್ನ ಲೈಫಲ್ಲಿ ಆಟ ಆಡ್ದವ್ರನ್ನ ಯಾರನ್ನೂ ಬಿಡಲ್ಲ. ಬಿಡಲ್ಲ. ಬಾ ಶೌರ್ಯ. ಶೌರ್ಯ, ಇವಳಿಗೇನು ಗೊತ್ತಿಲ್ಲಪ್ಪ. ನನ್ ಮೊಮ್ಮಗಳಿಗೆ ಏನು ಗೊತ್ತಿಲ್ಲ ಶೌರ್ಯ. ಇದನ್ನೆಲ್ಲ ಸಿದ್ದುನೇ ಬೇಕು ಅಂತ ಮಾಡ್ತಿದ್ದಾನೆ. ಅರ್ಥ ಮಾಡ್ಕೋ ಶೌರ್ಯ, ಅರ್ಥ ಮಾಡ್ಕೋ. ಇಷ್ಟೊತ್ತಿಗೆ ಕಲ್ಯಾಣಿಗೆ ಸರಿಯಾಗಿ ಕ್ಲಾಸ್ ತಗೊಂಡಿರ್ತಾರೆ. ಆರ್ ಯು ಮ್ಯಾಡ್? ವಾಟ್ ಸ್ಯಾಮ್? ಬುದ್ಧಿ ಇದ್ಯಾ ಸಿದ್ದು? ನಮ್ಗೋಸ್ಕರ ಅವ್ರು ಹುಡುಕ್ತಿದ್ರೆ ನೀನೇ ಡೈರೆಕ್ಟ್ ಆಗಿ ಅವ್ರು ಕಾಲ್ ಮಾಡಿದ್ಯಲ್ಲ. ಸ್ಯಾಮ್, ಇಂಡೈರೆಕ್ಟ್ ಆಗಿ ಗೇಟ್ ಕೊಡೋದು ಅಂದ್ರೆ ಇದೇನಾ? ಅಷ್ಟಕ್ಕೂ ನೀನ್ ಏನ್ ಮಾಡ್ತಿದ್ಯಾ ಅಂತ ನಿನ್ಗೆ ಅರ್ಥ ಆಗ್ತಿದ್ಯಾ ಸಿದ್ದು? ಸ್ಯಾಮ್, ಅಷ್ಟಕ್ಕೂ ನಿನಗೆ ಏನ್ ಅರ್ಥ ಆಯ್ತು ಅದು ನನಗೆ ಮೊದಲು ಹೇಳು. ಫೋನ್ ಮಾಡ್ದೆ, ಆದ್ರೆ ನಾವ್ ಎಲ್ಲಿದೀವಿ ಅಂತ ಇಂಡೈರೆಕ್ಟ್ ಆಗಿ ನೀನೇ ಕ್ಲೂ ಕೊಟ್ಟೆ. ಓ, ಇದ ನಿನ್ ಕೋಪ? ಸ್ಯಾಮ್, ನಾನ್ ಅಷ್ಟು ಬುದ್ಧಿ ಇಲ್ದೇ ಇರೋನಲ್ಲ. ನಾನ್ ಕಾಲ್ ಮಾಡಿರೋದು ಲ್ಯಾಂಡ್ ಲೈನಿಗೆ, ಟ್ರೇಸ್ ಮಾಡಕ್ ಆಗಲ್ಲ. ಸ್ಯಾಮ್, ಅವ್ರು 1 ಹೆಜ್ಜೆ ಇಡೋದ್ರೊಳಗೆ ನಾವು 100 ಹೆಜ್ಜೆನ ಇಟ್ಟಿರ್ತೀವಿ. ಅವ್ರು ನಮ್ಮನ್ನ ಹಿಡಿತಾರೆ ಅಂತ ಟೆನ್ಷನ್ ಮಾಡ್ಕೋಬೇಡ, ರಿಲ್ಯಾಕ್ಸ್ ಆಗಿರು. ನನ್ ಈಗೋ ಮಾತ್ರ ಸ್ಯಾಟಿಸ್ಫೈಡ್. ಇದು ಇಲ್ಲಿಗೆ ನಿಲ್ಲಲ್ಲ. ಕೋಟಿ ರೂಪಾಯಿನ ಬದಲಾಯಿಸಿ ನನಗೆ ಭವಿಷ್ಯ ಇಲ್ದಿರೋ ಹಾಗೆ ಮಾಡಿರೋ ಕಲ್ಯಾಣಿನ ಸುಮ್ಮನೆ ಬಿಡೋ ಮಾತೇ ಇಲ್ಲ. ಇದು ಬರೀ ಸ್ಯಾಂಪಲ್. ಇನ್ ಮುಂದೆ ಕಲ್ಯಾಣಿಗಿದೆ ಮಾರಿ ಹಬ್ಬ. ನಿನಗೆ ಫೋನ್ ಮಾಡಿದ್ದು ಸಿದ್ದು. ಸಿದ್ದು 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 ಇವತ್ತಿನ ಈ ಶಾಸ್ತ್ರ ಆದ್ರೆ ಎಲ್ಲರ ಆಶೀರ್ವಾದದಿಂದನಾದ್ರೂ ಇಬ್ರು ಒಂದಾಗ್ತಾರೆ, ಅರ್ಥ ಮಾಡ್ಕೋತಾರೆ ಅಂತ ಆಸೆ ಪಟ್ಟೆ. ಆದ್ರೆ ಅಷ್ಟರಲ್ಲೇ ನಮ್ಮ ಆಸೆಗಳೆಲ್ಲ ಮುಗ್ದೋಯ್ತು. ಆ ರೀತಿ ಆಸೆ ಪಡೋದು ಎಲ್ಲರಲ್ಲೂ ಇರೋ ಸಹಜವಾದ ಗುಣ. ನಾವ್ ಈ ರೀತಿ ಎಲ್ಲ ಆಸೆ ಪಡೋದು, ಕೊನೆಗೆ ನೋವು ಪಡೋದು, ಕಣ್ಣೀರ್ ಹಾಕ್ತಾ ಕೊನೆವರೆಗೂ ಕಲ್ಯಾಣಿನ ಈ ರೀತಿ ನೋಡ್ತಾ ಇರೋದೆ ನಮ್ಮ ಜೀವನದಲ್ಲಿ ಉಳಿದು ಹೋಗೋ ಒಂದು ಅಧ್ಯಾಯ ಏನು ಅಂತ ನನ್ಗ್ಯಾಕೋ ಭಯ ಆಗ್ತಿದೆ ಅಮ್ಮ. ಮನೆಯಿಂದ ದೂರ ಹೋದವ್ರು ಅದೇ ರೀತಿ ಉಳಿದು ಬಿಟ್ಟಿದ್ರೆ ಈ ಮನೆಯಲ್ಲಿ ಸಮಸ್ಯೆಗಳೇ ಬರ್ತಾ ಇರ್ಲಿಲ್ಲ ಅಮ್ಮ. ಸಿದ್ದು ಯಾಕೆ ಮಾಡ್ತಾನೆ? ಆ ಸಿದ್ದು ಪದೇ ಪದೇ ಕಲ್ಯಾಣಿಗೆ ಫೋನ್ ಮಾಡ್ತಿರೋದ್ರಿಂದನೇ ಶೌರ್ಯ ಅವಳನ್ನ ತಪ್ಪಾಗಿ ತಿಳ್ಕೊಳ್ತಿದ್ದಾನೆ. ಕಟ್ಕೊಂಡಿರೋ ಹೆಂಡತಿ ಮಾತನ್ನ ನಮ್ದೇನೆ ಯಾರೋ ಕೆಲ್ಸಕ್ಕೆ ಬರ್ದಿರೋ ಮಾತನ್ನ ಹೇಗ್ ನಂಬ್ತಾನೆ ಶೌರ್ಯ? ಪ್ರೀತಿಯಿಂದ 3 ಗಂಟೆ ಹಾಕಿ ವೇದ ಮಂತ್ರಗಳ ಸಾಕ್ಷಿಯಾಗಿ ಕೊನೆವರೆಗೂ ಜೊತೆ ಆಗಿರ್ತೀನಿ ಅಂತ ಪ್ರಮಾಣ ಮಾಡೋ ಗಂಡ ಆಗಿದ್ದಿದ್ರೆ ನಂಬಿಕೆ ಬರ್ತಿತ್ತೇನೋ ಅಮ್ಮ. ಆದ್ರೆ ಶೌರ್ಯ ಮದ್ವೆ ಮಾಡ್ಕೊಂಡಿರೋದು ಕಲ್ಯಾಣಿ ಮೇಲಿರೋ ಕೋಪಕ್ಕೆ. ಹಾಗಿದ್ದಾಗ ಕಲ್ಯಾಣಿ ಮೇಲೆ ಪ್ರೇಮ ಬರೋಕ್ ಹೇಗ್ ಸಾಧ್ಯ ಅಮ್ಮ? ಶೌರ್ಯ ಯಾಕೋ ತೀರನೇ ಹುಚ್ಚುಚ್ಚಾಗಾಡ್ತಾನೆ. ನಿನ್ ಮಾತು ಕೇಳ್ತಿದ್ರೆ ಶೌರ್ಯ ಕಲ್ಯಾಣಿ ಈ ಜೀವನದಲ್ಲಿ ಒಂದಾಗಲ್ವೇನೋ ಅನಿಸ್ತಿದೆ ಅನುಪಮ. ಮತ್ತೆ ನಮ್ ಕುಟುಂಬ ಎಲ್ಲ ಸೇರಿ ಯಾವಾಗ ಸಂತೋಷವಾಗಿರ್ತೀವೋ. ಅಮ್ಮ, ಶೌರ್ಯ ಏನು ಅನ್ನೋದು ಅವನು ಚಿಕ್ಕ ವಯಸ್ಸಿಂದನೂ ನನಗೆ ಗೊತ್ತು. ಶೌರ್ಯ ಖಂಡಿತ ಬದಲಾಗ್ತಾನೆ ಅಮ್ಮ. ಸಂಪದ ಮಾಡಿದ ಮೋಸ ಶೌರ್ಯನಿಗೆ ಪೂರ್ತಿಯಾಗಿ ಗೊತ್ತಾದಾಗ ಮಾತ್ರ ಕಲ್ಯಾಣಿ ಒಳ್ಳೆತನ ಅವನಿಗೆ ಅರ್ಥ ಆಗುತ್ತೆ. ಆಗ ಕಲ್ಯಾಣಿ ಎಂಥ ತ್ಯಾಗ ಮಾಡಿದಾಳೆ, ಅವಳ ಮನಸ್ಸಿಗೆ ಎಷ್ಟು ನೋವಾಗ್ತಿದೆ ಅನ್ನೋದು ನನಗೆ ಅರ್ಥ ಆಗತ್ತಮ್ಮ. ಕಲ್ಯಾಣಿ ಜೀವನನ ನೋಡ್ತಿದ್ರೆ ನನಗೆ ನಿನ್ ಜೀವನನೇ ಕಣ್ಮುಂದೆ ಕಾಣಿಸ್ತಿದೆ ಅನುಪಮ.